ಅಶ್ವ ಹೆಲ್ತ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಕಲ್ಲಂಗಡಿ ಹಣ್ಣು ಬೇಸಿಗೆಯ ಅತ್ಯಂತ ಜನಪ್ರಿಯ ಮತ್ತು ಪೌಷ್ಟಿಕ ಹಣ್ಣುಗಳಲ್ಲಿ ಒಂದಾಗಿದೆ. ಇದರಲ್ಲಿ ಸುಮಾರು 90 ರಿಂದ 92ರಷ್ಟು ನೀರಿನ ಅಂಶ ಇರೋದ್ರಿಂದ ದೇಹವನ್ನ ತಂಪಾಗಿಡಲು, ನಿರ್ಜಲೀಕರಣವನ್ನ ತಡೆಗಟ್ಟಲು ಮತ್ತು ದೇಹದಲ್ಲಿ ನೀರಿನ ಸಮತೋಲನವನ್ನ ಕಾಪಾಡಲು ಸಹಾಯ ಮಾಡುತ್ತೆ. ಇನ್ನು ಬಿಸಿಲಿನ ದಿನಗಳಲ್ಲಿ ಕಲ್ಲಂಗಡಿ ಸೇವಿಸೋದ್ರಿಂದ ದೇಹಕ್ಕೆ ತಾಜಾತನ ದೊರೆಯುತ್ತದೆ. ಕಲ್ಲಂಗಡಿಯಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಮತ್ತು ಲೈಕೋಪಿನ್ ಎಂಬಂತಹ ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿವೆ. ಲೈಕೋಪಿನ್ ದೇಹದಲ್ಲಿನ ಫ್ರೀ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯನ್ನ ತಡೆಗಟ್ಟುತ್ತದೆ. ಇನ್ನು ಕೆಲವು ಅಧ್ಯಯನಗಳ ಪ್ರಕಾರ ಇದು ಹೃದಯದ ಆರೋಗ್ಯಕ್ಕೆ ಸಹಾಯಕಾರಿ ಹಾಗೂ ಉರಿಯೂತವನ್ನ ಕಡಿಮೆ ಮಾಡಲು ನೆರವಾಗಬಹುದು ಎಂದು ಹೇಳಿವೆ. ಇನ್ನು ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು, ಚರ್ಮದ ಆರೋಗ್ಯವನ್ನ ಕಾಪಾಡಲು ಮತ್ತು ಗಾಯಗಳು ಬೇಗನೆ ಗುಣಮುಖವಾಗಲು ನೆರವಾಗುತ್ತದೆ. ಇನ್ನು ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ಮುಖ್ಯವಾಗಿದ್ದು ಉತ್ತಮ ದೃಷ್ಟಿಯನ್ನ ಕಾಪಾಡಲು ಸಹಾಯ ಮಾಡುತ್ತೆ. ಜೊತೆಗೆ ಪೊಟ್ಯಾಷಿಯಂ ನಮ್ಮ ದೇಹದ ದ್ರವ ಸಮತೋಲನ ಮತ್ತು ರಕ್ತದೊತ್ತಡವನ್ನ ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕಲ್ಲಂಗಡಿಯಲ್ಲಿ ಕ್ಯಾಲೋರಿಗಳು ಕಡಿಮೆ ಮತ್ತು ನೀರಿನ ಅಂಶ ಹೆಚ್ಚಿರೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಕೂಡ ಉಂಟಾಗುತ್ತೆ. ಆದ್ದರಿಂದ ತೂಕ ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವವರಿಗೆ ಇದು ಉತ್ತಮ ಆಯ್ಕೆಯಾಗಿದೆ. ಇನ್ನು ಕಲ್ಲಂಗಡಿಯನ್ನ ತಾಜಾ ರೂಪದಲ್ಲೇ ಸೇವಿಸುವುದು ಉತ್ತಮ. ಕತ್ತರಿಸಿದ ಹಣ್ಣುಗಳನ್ನ ದೀರ್ಘಕಾಲ ಹೊರಗಿಡದೆ ಸ್ವಚ್ಛವಾಗಿ ಸಂಗ್ರಹಿಸಿ ಬೇಗನೆ ಸೇವಿಸಬೇಕು. ಹಾಳಾದ ಅಥವಾ ಹೆಚ್ಚು ಹೊರ ಇಟ್ಟಂತಹ ಕಲ್ಲಂಗಡಿಯನ್ನ ಸೋಂಕಿಗೆ ಅಪಾಯ ಹೆಚ್ಚಾಗುತ್ತೆ. ಕಲ್ಲಂಗಡಿ ಹಣ್ಣನ್ನ ಯಾವಾಗ ಬೇಕಂದ್ರೆ ಅವಾಗ ತಿನ್ನಲೇಬಾರದು. ಇದರಿಂದ ಅನಾರೋಗ್ಯಕ್ಕೀಡಾಗಬಹುದು. ಯಾಕಂದ್ರೆ ಊಟ ಮಾಡಿದ ತಕ್ಷಣ ಕಲ್ಲಂಗಡಿ ಹಣ್ಣನ್ನ ತಿನ್ನುವುದು ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಹಲವಾರು ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಇನ್ನು ಆಯುರ್ವೇದದ ಪ್ರಕಾರ ಕೆಲವು ಆಹಾರಗಳನ್ನ ಕಲ್ಲಂಗಡಿಯೊಂದಿಗೆ ಸೇವಿಸೋದು ದೇಹದ ವಿಷಕಾರಿ ಅಂಶಗಳನ್ನ ಉತ್ಪನ್ನ ಮಾಡುವ ಸಾಧ್ಯತೆ ಇರುತ್ತದೆ. ಇನ್ನು ಕಲ್ಲಂಗಡಿ ಹಣ್ಣು ಹೊಟ್ಟೆಯಲ್ಲಿ 20 ರಿಂದ 30 ನಿಮಿಷದಲ್ಲಿ ಜೀರ್ಣವಾಗುತ್ತೆ. ಆದರೆ ಅನ್ನ, ಮುದ್ದೆ, ರೊಟ್ಟಿಯಂತಹ ಆಹಾರ ಜೀರ್ಣವಾಗಲು 2 ರಿಂದ 3 ಗಂಟೆ ಬೇಕು. ಇನ್ನು ಊಟದ ನಂತರ ಕಲ್ಲಂಗಡಿ ಹಣ್ಣನ್ನ ತಿಂದ್ರೆ ಅದು ಊಟದ ಜೊತೆ ಸಿಕ್ಕಿಕೊಳ್ಳುತ್ತದೆ. ಇದರಿಂದ ಹೊಟ್ಟೆ ಉಬ್ಬರ ಮತ್ತು ಗ್ಯಾಸ್ ಉಂಟಾಗುತ್ತದೆ. ನಾವು ಊಟ ಮಾಡಿದ ಆಹಾರವನ್ನ ಜೀರ್ಣಿಸಲು ನಮ್ಮ ಹೊಟ್ಟೆಯಲ್ಲಿ ಉಷ್ಣತೆ ಹೆಚ್ಚಾಗುತ್ತದೆ. ಇನ್ನು ತಕ್ಷಣ ತಣ್ಣಗಿನ ಕಲ್ಲಂಗಡಿಯನ್ನ ತಿಂದ್ರೆ ಆ ಜೀರ್ಣ ಪ್ರಕ್ರಿಯೆ ನಿಧಾನವಾಗಿ ಅಜೀರ್ಣವಾಗುತ್ತದೆ. ಇನ್ನು ಊಟದ ಜೊತೆಗಿನ ಅಥವಾ ತಕ್ಷಣ ಕಲ್ಲಂಗಡಿಯನ್ನ ತಿಂದ್ರೆ ಆಹಾರದಲ್ಲಿನ ಪೋಷಕಾಂಶಗಳನ್ನ ದೇಹವು ಸರಿಯಾಗಿ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕಲ್ಲಂಗಡಿ ಹಣ್ಣನ್ನ ತಿಂದ ತಕ್ಷಣ ಹಾಲು ಕುಡಿಯೋದು ಅಥವಾ ಮೊಸರನ್ನ ತಿನ್ನೋದು ಜೀರ್ಣಕ್ರಿಯೆಗೆ ವಿರುದ್ಧವಾದದ್ದು. ಕಲ್ಲಂಗಡಿಯಲ್ಲಿ ಅತಿಯಾದಂತಹ ನೀರಿನಾಂಶ ಇರೋದ್ರಿಂದ ಊಟದ ನಂತರ ತಿಂದ್ರೆ ಹೊಟ್ಟೆಯಲ್ಲಿರುವಂತಹ ಜೀರ್ಣಾಂಶಗಳು ತೆಳುವಾಗುತ್ತವೆ. ಇದರಿಂದ ಆಹಾರ ಸರಿಯಾಗಿ ಕರಗೋದಿಲ್ಲ. ಜೊತೆಗೆ ರಾತ್ರಿ ಊಟದ ನಂತರ ಕಲ್ಲಂಗಡಿ ಹಣ್ಣನ್ನು ತಿಂದರೆ ಅದರಲ್ಲಿರುವಂತಹ ಅಧಿಕ ನೀರಿನಾಂಶದಿಂದಾಗಿ ಪದೇ ಪದೇ ಮೂತ್ರ ವಿಸರ್ಜನೆಯನ್ನ ಮಾಡಬೇಕಾಗಬಹುದು. ಇದರಿಂದಾಗಿ ನಿದ್ರಾಭಂಗವಾಗಬಹುದು. ಇನ್ನು ಕಲ್ಲಂಗಡಿ ಹಣ್ಣನ್ನ ಯಾವಾಗ ತಿನ್ನಬೇಕು ಅಂತ ಹೇಳೋದಾದ್ರೆ ಊಟಕ್ಕಿಂತ ಸುಮಾರು 1 ಗಂಟೆಗಳ ಮುಂಚಿತವಾಗಿ ಅಥವಾ ಖಾಲಿ ಹೊಟ್ಟೆಯಲ್ಲಿ ಕಲ್ಲಂಗಡಿ ಹಣ್ಣನ್ನ ತಿನ್ನೋದು ಜೀರ್ಣಾಂಗ ವ್ಯವಸ್ಥೆಯನ್ನ ಸಿದ್ಧಪಡಿಸಲು ಸಹಾಯವನ್ನ ಮಾಡುತ್ತದೆ.